ಹೇಳಿ ನನ್ನ ಎರಡು ಮಾತುಗಳನ್ನ ನಮ್ಮ ಮಕ್ಕಳು ಕೂಡ ಹಾಗೆ ಓದ್ಕೊಂಡು ಕೆಲವರು ಉನ್ನತ ವರ್ಗಕ್ಕೆ ಹೋಗ್ತಾರೆ, ಕೆಲವರು ಕಾರ್ಮಿಕರಾಗ್ತಾರೆ. ನಾವು ತೇಜೋವಧೆ ಮಾಡಂಗಿಲ್ಲ, ಎಲ್ಲರೂ ಒಂದೇನೆ, ಎಲ್ಲರೂ ಕೂಡ ಆ ದೇಶದ ಬೆನ್ನೆಲುಬು. ದೇಶದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಕಾರ್ಮಿಕರೇ ಪ್ರಮುಖರು ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಮಂಜುನಾಥಾಚಾರಿ ಡಿಕೆ. ಬಾಗೇಪಲ್ಲಿ ಕಾರ್ಮಿಕರ ಬೆಂಬಲಕ್ಕೆ ನಾವು ನಿಲ್ತೇವೆ ಅಂತ ನ್ಯಾಯಾಧೀಶ ಮಂಜುನಾಥಾಚಾರಿ ಡಿಕೆ ತಿಳಿಸಿದರು. ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಬಾಗೇಪಲ್ಲಿ ಹಾಗೂ ವಿವಿಧ ಇಲಾಖೆಗಳ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಮಿಕರು ದೇಶಕ್ಕೆ ಬೆನ್ನೆಲುಬು. ಕಾರ್ಮಿಕರು ತನ್ನ ಕೃಷಿ ನಿಲ್ಲಿಸಿದರೆ ಮಾನವನ ನಿತ್ಯ ಜೀವನ ಕಷ್ಟಕರವಾಗುತ್ತೆ. ದೇಶಕ್ಕೆ ಪ್ರತಿಯೊಬ್ಬರೂ ಬೆನ್ನೆಲುಬು. ಪ್ರತಿಯೊಬ್ಬರೂ ಕೂಡ ಕಾರ್ಮಿಕರೇ. ನಾನು ಕೂಡ ನನ್ನ ಕಾಯಕಕ್ಕೆ ಕಾರ್ಮಿಕ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡುವ ಕಾರ್ಮಿಕರೇ. ಇಲ್ಲಿ ಯಾರು ಭೇದ ಭಾವ ಇಲ್ಲದೆ ಬದುಕಬೇಕು. ಸರ್ಕಾರ ಕಾರ್ಮಿಕರ ಪರವಾದ ಅನೇಕ ಕಾರ್ಯಕ್ರಮಗಳನ್ನ ಲಭ್ಯಗಳನ್ನ ನೀಡಲಾಗ್ತಾ ಇದೆ. ಅವುಗಳನ್ನ ಸದುಪಯೋಗ ಪಡಿಸಿಕೊಂಡು ಈ ದೇಶದ ಅಭಿವೃದ್ಧಿಗೆ ಕಾರ್ಮಿಕರು ಸಹ ಸಹಾಯ ಹಸ್ತವನ್ನ ನೀಡಬೇಕು ಎಂದರು. ಶ್ರೀಮಂತರು, ಬಡವರು, ಬಲ್ಲಿದ್ದರು ಎನ್ನದೇ, ಕಾರ್ಮಿಕರು ಎನ್ನದೇ ಎಲ್ಲರೂ ಸಮಾನವಾಗಿ ಸಹಬಾಳ್ವೆ ನಡೆಸಬೇಕು. ಮನುಷ್ಯ ಮನುಷ್ಯತ್ವದಿಂದ ಬಾಳಿ ಬೆಳೆಯಬೇಕು. ಮನುಷ್ಯನನ್ನ ಗೌರವಿಸಬೇಕು. ಆಗ ದೇಶ, ಸಮಾಜ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಎಂದರು. ನಮ್ಮ ಸಮಾಜ ಉತ್ತಮವಾದ ಸಮಾಜ, ಶಾಂತಿಯುತವಾದ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಸಹ ಈ ದೇಶದ ಬೆಳವಣಿಗೆಗೆ ಕೈ ಜೋಡಿಸಬೇಕು. ಬಡವ ಶ್ರೀಮಂತ ಯಾವುದೇ ರೀತಿ ನಾವು ಭೇದ ಭಾವವನ್ನು ತೋರಬಾರದು ಅಂತ ತಿಳಿಸಿದ್ರು. ದೇಶದ ಬೆಳವಣಿಗೆಗೆ ಅವಶ್ಯಕತೆ ಪ್ರತಿಯೊಬ್ಬರೂ ಸಹ ತಮ್ಮ ಕ್ಷೇತ್ರಗಳಲ್ಲಿ ಕೀಳರಿಮೆಯನ್ನ ಮರೆತು ಕ್ಷಮಿಸಬೇಕಾಗಿದೆ ಅಂತ ತಿಳಿಸಿದ್ರು. ಈ ಸಮಯದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ಸತೀಶ್, ವಕೀಲರ ಸಂಘದ ಖಜಾಂಚಿ ಮಂಜುನಾಥ್ ಎ, ವಕೀಲರಾದ ವೆಂಕಟನಾರಾಯಣ್, ಪ್ಯಾನೆಲ್ ವಕೀಲರಾದ ನಾಗಭೂಷಣಿಯನ್, ಬಿಂದುಕುಮಾರಿ, ಮಹೇಶಪ್ಪ, ವೆಂಕಟರಮಣ, ಮಲ್ಲಿ ವಕೀಲರು ಹಾಗೂ ಕಾರ್ಮಿಕ ತಾಲೂಕು ಸಂಘದ ಅಧ್ಯಕ್ಷ ಶಿವಶಂಕರ, ಇತರ ಪದಾಧಿಕಾರಿಗಳು ಹಾಗೂ ಉಚಿತ ಕಾನೂನು ಸೇವಾ ಸಮಿತಿಯ ಸಿಬ್ಬಂದಿ ಸಂಧ್ಯಾ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಾಗೇಪಲ್ಲಿ. ಅದರ ಮುಂದುವರೆದ ಭಾಗ ಇವತ್ತು ಬಾಗೇಪಲ್ಲಿ ಒಂದು ತಾಲೂಕಿನಲ್ಲೂ ಕೂಡ ಅವರು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ನನಗೆ ತುಂಬಾ ಖುಷಿ ಆಯ್ತು. ಪಾಪ ಅವರು ನ್ಯಾಯಾಲಯಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ತರ ಮಾಡೋಣ ಅಂತ. ಸೊ ಅದರಲ್ಲಿ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿ. ನಾನು ಒಂದು ರೀತಿ ಕಾರ್ಮಿಕ, ನೀವು ಒಂದು ರೀತಿ ಕಾರ್ಮಿಕ, ಎಲ್ಲರೂ ಕಾರ್ಮಿಕರೇ ಒಂದಲ್ಲ ಒಂದು ರೀತಿ. ನಾವು ನಮ್ಗೆ ಗೌರವ ಕೊಡ್ಕೋಬೇಕು. ಜಡ್ಜ್ ಅಂತ ಅಲ್ಲ, ಲಾಯರ್ ಅಂತ ಅಲ್ಲ, ಒಬ್ಬ ವ್ಯವಸಾಯ ಮಾಡೋ ರೈತ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಬೆಲೆ ಇದೆ. ಇವನ್ ಕಡಲೆಕಾಯಿ ಮಾರ್ತಾನಲ್ಲ ಕೂಡ ಅವನಿಗೂ ಕೂಡ ಬೆಲೆ ಇದೆ. ಸರಿನಾ? ನಾವು ಬೆಲೆ ಕೊಡ್ಬೇಕಷ್ಟೇನೆ. ನಮ್ಮ ದೇಶ ಇದು. ನಮ್ಮ ಒಂದು ಪ್ರಪಂಚದಲ್ಲಿ ಮಾನವ ಜೀವಿ ತುಂಬಾ ವಿಚಾರ ಶಕ್ತಿ ಉಳ್ಳವನಾಗಿದ್ದಾನೆ. ನಾವು ಫಸ್ಟ್ ವ್ಯಕ್ತಿಗಳಿಗೆ ಗೌರವ ಕೊಡ್ಬೇಕು. ಅವಾಗ ಕೊಟ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಹೌದಲ್ಲ? ಬಡವ, ಬಲ್ಲಿದ, ಅದು ಇದು ಅಂತ ತಾರತಮ್ಯನ ಬಿಟ್ಬಿಡ್ಬೇಕು. ಏನೂ ಇರಬಾರ್ದು. ನಮ್ಗೆ ಗೊತ್ತಿರೋದೇನು? ಮನುಷ್ಯತ್ವ. ಕಷ್ಟ ಇದೆಯಾ ಅವನಿಗೆ, ಸ್ಪಂದಿಸ್ಬೇಕು. ಅವನು ಯಾವ ಕೆಲಸ ಮಾಡ್ತಾನೆ ನಾವು ಗೌರವಿಸ್ಬೇಕು. ಹೌದಲ್ಲ? ಈಗ ನಾವು ಬೆಳೆದು ನಾವು ಸ್ಕೂಲಲ್ಲಿ, ಶಾಲಾ ಕಾಲೇಜಲ್ಲಿ ಈ ತರ ಓದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮಕ್ಕಳು ಕೂಡ ಹಂಗೆ ಓದ್ಕೊಂಡು ಕೆಲವರು ಉನ್ನತ ವರ್ಗಕ್ಕೆ ಹೋಗ್ತಾರೆ, ಕೆಲವರು ಕಾರ್ಮಿಕರಾಗ್ತಾರೆ. ನಾವು ತೇಜೋವಧೆ ಮಾಡಂಗಿಲ್ಲ, ಎಲ್ಲರೂ ಒಂದೇನೆ, ಎಲ್ಲರೂ ಕೂಡ ಆ ದೇಶದ ಬೆನ್ನೆಲುಬು. ಸರಿಯಲ್ಲ? ಈಗ ಒಂದು ಮನೆ ನಿರ್ಮಾಣ ಆಗ್ಬೇಕು ಅಂದ್ರೆ ಮನೆ ಓನರ್ಗೆ ನಾವು ಪ್ರಾಶಸ್ತ್ಯ ಕೊಡ್ಬೇಕಾ? ಆ ಮನೆ ಕಟ್ಟನಲ್ಲ ಅವನಿಗೆ ಪ್ರಾಶಸ್ತ್ಯ ಕೊಡ್ಬೇಕಾ? ಈಗ ನಾವು ಸುಂದರವಾದ ಕಟ್ಟಡದ ಒಳಗಡೆ ಕೂತಿದೀವಿ, ಎಷ್ಟು ವ್ಯವಸ್ಥೆ ಇದೆ, ಚೇರ್ಗಳಿದೆ, ಟೇಬಲ್ಗಳಿದೆ, ಕಟ್ಟಡ ಇದೆ, ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಿದೆ. ಎಲ್ಲಿಂದ ಬಂತು ಅದೆಲ್ಲ? ಮತ್ತೆ ಯಾರು ದೇವರು? ಹಾಗಾದ್ರೆ ಕಾರ್ಮಿಕರೇ ದೇವರು. ಮತ್ತೆ ನಾವಂತೂ ಎಲ್ಲಾ ಕಾಲಕ್ಕೂ ಬೆಂಬಲ ಕೊಡ್ತೀವಿ ಆ ಕಾರ್ಮಿಕ ವರ್ಗದವರಿಗೆ. ಸರಿನಾ? ನೀವ್ ಯಾರು ಕೂಡ ಎದೆಗುಂದಬಾರದು. ಅವರು ಅಯ್ಯೋ ಆ ಮನೆ ಕಟ್ಕೊಂಡ್ರು, ಕಾರ್ ತಗೊಂಡ್ರು, ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಅಯ್ಯೋ ನಾವು ಕಾರ್ಮಿಕರಪ್ಪ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ನಾವು ಕಾರ್ಮಿಕರು ಅನ್ನೋ ಒಂದು ತಲೆ ಬರ್ಬೇಕು ಯಾವಾಗ್ಲೂ. ಸರಿನಾ? ಅದು ಕಾರ್ಮಿಕ ಅನ್ನೋ ಅದು ಇದಲ್ಲ, ಅದು ಕೀಳಿರಿಮೆ ಅಲ್ಲ. ಅದು ನೀವು ಯಾವುದೇ ಉದ್ಯೋಗ ಮಾಡಿ ನಾವು ನಿಮ್ ಜೊತೆಗಿರ್ತೀವಿ. ನಾವು ಕೂಡ ನಿಮ್ ಜೊತೆಗೆ ಕಾರ್ಮಿಕರಷ್ಟೇನೆ. ಸರಿ, ನಾವು ಕೋಟ್ ಹಾಕೊಂಡಿದೀವಿ. ಸೊ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತೆ ನಿಮ್ಮ ವಸ್ತುಗಳನ್ನ ಮತ್ತೆ ವಸ್ತ್ರಗಳನ್ನ ಅಲಂಕರಿಸ್ತೀರಾ ಅಷ್ಟೇನೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ. ಸೊ ನಮಗೂ ಕೋಲ್ ಟೈಮ್ ಆಗ್ತಿದೆ. ಸಾಧ್ಯವಾದ್ರೆ ಇನ್ನೊಂದು ವೇಳೆ ನಾವು ಸುದೀರ್ಘವಾಗಿ ಮಾತನಾಡೋಣ.
ಸೊ ನಿಮ್ ತರ ಪಾಪ ಅಲ್ಲಿ ಜನಗಳು ಕಾಯ್ತಾ ಇರ್ತಾರೆ, ಅವ್ರಿಗೂ ಕೂಡ ನಾವು ನ್ಯಾಯದಾನವನ್ನ ಮಾಡ್ಬೇಕಾಗ್ತದೆ. ಸೊ ಸತೀಶ್ ಅವರು ನಿಮ್ಗೆ ಮತ್ತೆ ಇಲ್ಲಿರುವಂತ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ನಿಮ್ಗೆ ಏನೇನ್ ಸರ್ಕಾರಿ ಕಾರ್ಯಕ್ರಮಗಳಿದೆ, ಏನೇನ್ ಮಾಡ್ಬೇಕು ಅದೆಲ್ಲ ನಿಮ್ಗೆ ತಿಳುವಳಿಕೆ ಹೇಳ್ತಾರೆ. ತಾಳ್ಮೆಯಿಂದ ಕೇಳ್ಕೊಳ್ಳಿ, ಖುಷಿಯಿಂದ ಎಂಜಾಯ್ ಮಾಡಿ. ಎಲ್ಲ ಒಂದು ಕುಟುಂಬ ಇಲ್ಲಿ ಸೇರಿರೋರು, ಸರಿನಾ? ತಲೆಯಿಂದ ಎಲ್ಲ ತೆಗ್ದ್ಬಿಡಿ. ನಾನು ಸ್ಟೇಟಸ್ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಎಂಥದ್ದು ಇಲ್ಲ, ಎಲ್ಲರೂ ಒಂದೇನೆ. ಆಗ್ತದಲ್ಲ, ಮಾಡ್ತಿರಲ್ಲ, ಎಲ್ಲರೂ ಒಂದೇ. ನಮ್ಮಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅದು ಇದು ಏನು ಭೇದ ಭಾವನೆ ಇಲ್ಲ ಕಾರ್ಮಿಕ ಅಂತ ಬಂದಾಗ, ಸರಿನಾ?